ಇನ್ನು ಕಾಂಗ್ರೆಸ್ ಶಾಸಕನ ಮಗನ ವರ್ತನೆಗೆ ಬೇರೆ ಬೇರೆ ಕಡೆಯಲ್ಲಿ ವ್ಯಾಪಕ ಖಂಡನೆ ವ್ಯಕ್ತ ಆಗ್ತಾ ಇದೆ. ಶಾಸಕನ ಮಗನ ವರ್ತನೆ ಹದ್ದು ಮೀರಿದ ವರ್ತನೆ, ಹೆಣ್ಣುಮಕ್ಕಳಿಗೆ ಅಪಮಾನ ಮಾಡಿದ ರೀತಿ ವರ್ತನೆ ಮಾಡಿದ್ದಾನೆ. ಹೆಣ್ಣುಮಕ್ಕಳಿಗೆ ಅಪಮಾನ ರೀತಿಯಲ್ಲ, ವರ್ತನೆ ಅಲ್ಲ, ಅಪಮಾನವನ್ನೇ ಮಾಡಿರೋದು. ಸಂಗಮೇಶ್ ವಿರುದ್ಧ ಶಾಸಕ ಚನ್ನಬಸಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಪಮಾನಕರ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿದ್ದಾರೆ. ಶಾಸಕರ ಮಗ ಬಸವ ಅವನು ಬರೀ ಬಸವ ಅಲ್ಲ, ಬೀದಿ ಬಸವನ್ ತರ ಮಾತಾಡಿದ್ದಾನೆ. ಈ ಕ್ಷಣದವರೆಗೂ ಅವರನ್ನ ಬಂಧನ ಮಾಡೇ ಇಲ್ಲ. ಅಣ್ಣ ಬನ್ನಿ ಅಂತ ಕರೆತಿದ್ದ ವ್ಯಕ್ತಿಯನ್ನೂ ಬಂಧಿಸಿಲ್ಲ ಅಂತ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಬೇಸರದ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಮಹಿಳಾ ಮಂತ್ರಿಯೊಬ್ಬರಿಗೆ ಇದೇ ರೀತಿ ಅವಮಾನ ಮಾಡಿದ್ರು, ಈಗ ಮಹಿಳೆಯರ ಮೇಲೆ ಮಾಡಿದ್ದಾರೆ ಅಂತ ಚನ್ನಬಸಪ್ಪ ಶಾಸಕರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ನಿನ್ನೆ ರಾತ್ರಿ ನಡೆದಂಥ ಭದ್ರಾವತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಏನಿದೆ, ಮಧ್ಯರಾತ್ರಿ ನಡೆದಂಥ ಘಟನೆಗೆ ಒಬ್ಬಳು ಹೆಣ್ಣುಮಗಳಿಗೆ ಅಪಮಾನ ಮಾಡುವಂಥ ರೀತಿಯೊಳಗಡೆ ಶಾಸಕರ ಮಗನ ವರ್ತನೆ ಹದ್ದು ಮೀರಿದ ವರ್ತನೆ ಇದು. ಗಣಿ ಮತ್ತು ವಿಜ್ಞಾನ ಈ ಕೆಲಸದಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋಂತಹ ಜ್ಯೋತಿಯನ್ನು ಹೆಣ್ಮಗಳ ಅಧಿಕಾರಿ ಅವಳ ಕರ್ತವ್ಯ ನಿಮಿತ್ತ ಹೋದಂಥ ಸಂದರ್ಭದೊಳಗಡೆ ರಾತ್ರಿ ಅಪಮಾನಕಾರಿಯಾಗಿರುವಂಥ ಸಂಗತಿಗಳನ್ನು ಮಾಡಿರುವಂತಹ ಶಾಸಕರ ಮಗ ಬಸವ, ಬೀದಿ ಬಸವ, ಇನ್ನೂ ಬೀದಿನಲ್ಲೇ ಇನ್ಯಾರ್ಯಾರ್ದು ಮನೆಗಳಲ್ಲಿ ಇರಲಿಕ್ಕೆ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರುವಂಥದ್ದು ಅಲ್ಲಿನ ರಕ್ಷಣಾ ವ್ಯವಸ್ಥೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಈ ಕ್ಷಣದವರೆಗೂ ಅವರನ್ನು ಬಂಧನ ಮಾಡಿಲ್ಲ. ಯಾರಳು ಮರಳು ದಂಧೆ ಒಳಗಡೆ ಪಾಲ್ಗೊಂಡಿದ್ದ ಆ ವ್ಯಕ್ತಿ ಹಣ ಬಾರಣ ಅಂತೇಳಿ ಯಾರನ್ನ ಕರೆದ ಆ ವ್ಯಕ್ತಿಯನ್ನು ಕೂಡ ಬಂಧನ ಮಾಡಿಲ್ಲ. ಸುಮೋಟೋ ಒಂದು FIR ಮಾಡೋ ಅಂತ ಒಂದು ಕಾಮನ್ ಸೆನ್ಸ್ ಇಲ್ದೇ ಇರೋಂಥ ಅಲ್ಲಿನ DYSP ಇಡೀ ಈ ಹಿಂದೂ ಕೂಡ ಒಬ್ಬ ಮಹಿಳಾ ಮಂತ್ರಿಗೆ ಅವಮಾನ ಮಾಡಿದ್ರು, ಆಗ ಅತಿ ಶೀಘ್ರದಲ್ಲಿ ಕ್ರಮ ತೆಗೆದುಕೊಂಡಿದ್ರಲ್ಲ. ಯಾಕೆ ನಿಮ್ಮ ಪಕ್ಷದ ಮಹಿಳೆ ಅಂತಂದಾಗ ಅವಳು ಮಹಿಳೆ, ಹೊರಗಡೆ ಬಂದಾಗ ಬೇರೆ ಮಹಿಳೆಯರಾದ್ರೆ ಅವ್ರು ಬೇರೆ. ಯಾವ ಹೆಣ್ಣು ಮಗಳಾದ್ರೂ ಗೌರವ ಕೊಡಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೆಣ್ಣು ಮಗಳು ಯಾರೇ ಆಗಿದ್ರು, ನಿಮ್ಮ ಪಕ್ಷದವರಾಗಿದ್ರು ಹೊರಗಡೆಯವರಾಗಿದ್ರು ಅವರು ಗೌರವ ಕೊಡಬೇಕಾಗಿರೋದು ಆದ್ಯ ಕರ್ತವ್ಯ ಅಂತ ಸರ್ಕಾರದ ವಿರುದ್ಧ ಶಾಸಕ ಚನ್ನಬಸಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೆಣ್ಮಕ್ಳ ಮೇಲಾಗಿರುವಂಥ ಘಟನೆಗಳನ್ನು ನಾವೆಲ್ಲರೂ ಖಂಡಿಸ್ತೀವಿ. ಆದರೆ ಕಾಂಗ್ರೆಸ್ನ ಹೆಣ್ಮಕ್ಳಿಗೆ ಬೈದರೆ ಅದು ಘಟನೆ, ಹೆಣ್ಮಕ್ಳ ಮಾನ ಮರ್ಯಾದೆ ತೆಗೆದಂಗಾಗುತ್ತೆ. ಕಾಂಗ್ರೆಸ್ ಅವ್ರು ನಿಂತ್ಕೊಂಡು ಬೇರೆ ಯಾವುದೇ ಹೆಣ್ಮಕ್ಳಿಗೆ ಏನು ಬೇಕಾದರೂ ಮಾತಾಡ್ಬೋದು ಅನ್ನೋ ಧೋರಣೆ ಇದ್ದರೆ ಅದು ತಪ್ಪು, ಅದಕ್ಕೆ ಉತ್ತರ ಸಿಗುತ್ತೆ ಅತಿ ಶೀಘ್ರದಲ್ಲಿ. ಅದನ್ನೇ ಚನ್ನಬಸಪ್ಪ ಮಾತನಾಡಿದ್ದಾರೆ. ಚನ್ನಬಸಪ್ಪನವರು ಮೊನ್ನೆ ಇತ್ತೀಚೆಗಾಗಿದ್ದಂಥ ಒಂದು ಘಟನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರೇನೋ ಪದ ಹೇಳಿದ್ರು ಅಂಥೇಳಿ ದೊಂಬರಾಟ ಮಾಡಿದ್ರಲ್ಲ, ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಯಾರೋ ಬಂದು ಗುದ್ದೋದಕ್ಕೆ, ಬಂದು ಹೊಡೆಯೋದಕ್ಕೆ, ಅದಾದಮೇಲೆ ಪೊಲೀಸರು ಎತ್ತಾಕೊಂಡು ಹೋಗೋದಕ್ಕೆ, ಆಮೇಲೆ ಇಡೀ ರಾತ್ರಿ ಎಲ್ಲ ಸುತ್ತಾಡಿಸೋದಕ್ಕೆ. ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೇಳಿದ್ರೆ ಮಾತ್ರ ಮಹಿಳಾ ನಿಂದನೆ, ನಿಮ್ಮ ಶಾಸಕರ ಮಗ ಯಾವುದೋ ಮತ್ತೊಬ್ಬ ಹೆಣ್ಣು ಅಧಿಕಾರಿಗೆ ಹೇಳಿದ್ರೆ ಅದು ನಿಮಗೆ ಶಾಸಕರ ನಿಂದನೆ, ಮಹಿಳಾ ನಿಂದನೆ ಆಗೋದಿಲ್ವೇ? ಅದೇ ರೀತಿ ಮಾಡಬೇಕಿತ್ತು. ಬಸವೇಶ್ ಅವರನ್ನ ಕರ್ಕೊಂಡು ಕೂರಿಸ್ಕೊಂಡು ರಾತ್ರಿ ಇಡೀ ಸುತ್ತಿ ಮರದಿನ ಬೆಳಿಗ್ಗೆ ಕರ್ಕೊಂಡು ಬರಬೇಕಿತ್ತು. ಯಾಕೆ ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದಾಗ ಕಾನೂನು ರೀತಿ ಕ್ರಮ, ಇಲ್ಲಿ ನಿಮಗೆ ಕಾನೂನೆಲ್ಲ ನೆನಪೋಗ್ಬಿಡುತ್ತಾ, ಮರ್ತೋಗ್ಬಿಡುತ್ತಾ? ಯಾಕೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ? ಯಾಕೆ ಒಬ್ಬರ ಪರ ಒಬ್ಬರ ವಿರೋಧ? ನಿಮ್ಮವ್ರು ಏನೇ ಮಾಡಿದ್ರು ಸರಿ, ನೀವು ಅಪೋಸಿಷನ್ ಅವರು ಏನೇ ಮಾಡಿದ್ರು ತಪ್ಪು ಅನ್ನುವ ನಿಲುವಿದ್ರೆ ಅದು ಅತಿ ಶೀಘ್ರದಲ್ಲಿ ನಿಮಗೆ ಅರ್ಥ ಆಗಬೇಕು.